ಮೌನದಲ್ಲಿ ಮೌನ, ಉಸಿರಲಿ ಆಕಾಶ, ಸೇರಿತು ಕ್ಷಿತಿಜ. ಕಾಲವೇ ನಿಂತ ಹಾಗೆ ಒಳಗೆಲ್ಲ ಬೆಳಕು. ಮೌನದ ಶಿಖರದಲ್ಲಿ ತಪಸ್ಸು ಕುಳಿತಿದೆ. ಕಾಲವ ಮೀರಿ ಶ್ವಾಸವ ಗೆದ್ದು ಪರ್ವತವೇ ತಾನಾಗಿ ಆತ್ಮದ ಜ್ಯೋತಿ ಬೆಳಗಿದೆ. ನೀನೆ ಬೆಳಕು, ನೀನೆ ದಾರಿ ಕ್ವಾಟೇಶ್ವರಿ. ಶರಣು ಶರಣು ತಾಯೇ ಕ್ವಾಟೇಶ್ವರಿ. ಜಯ ಜಯ ದೇವಿ ಕ್ವಾಟೇಶ್ವರಿ. ಶಿವ ನಮೋ ತಾಯಿ ಜಗನ್ಮಾತೆ ಕೋಟೆಮ್ಮ. ಶಿವ ಶಿವ ನಮೋ ತಾಯಿ, ಎಲ್ಲ ಕರುಣಿಸು ತಾಯಿ. ನಿನ್ನ ನಂಬಿದಂಥ ಭಕ್ತರನ್ನ ಯಾರನ್ನೂ ಕೈ ಬಿಡಬೇಡವ ತಾಯಿ ಜಗನ್ಮಾತೆ. ಈ ಮಗನ ಕೈಯಿಂದ ಬಂದಂಥ ಭಕ್ತರಿಗೆ ಉದ್ಧಾರ ಮಾಡಮ್ಮ ತಾಯಿ. ಮೂಕಾಂಬಿಕೆಯ ನೆನಪಾಗಿ ಶಕ್ತಿ ನೀಡೆ ತಾಯೇ. ಅಂಧಕಾರವ ನೀಗಿಸಿ ಜಯವ ತೋರಿ ದಾರಿಯಲಿ. ಶ್ರೀ ಗಜಾನನಂ ಭೂತಗಣದಿ ಸೇವಿತಂ ಕಪಿತು ಜಂಬಲ ಸಾರಭಕ್ಷಿತಂ ಉಮಾಶತಂ ಶೋಕ ವಿನಾಶ ಕಾರಣಂ ನಮಗ್ನೀಶ್ವರ ಪಾದ ಪಂಕಜಂ ಶುಕ್ಲಂ ವರದಂ ವಿಷ್ಣುಂ ಶಶಿವರ್ಣ ಚತುರ್ಭುಜಂ ಪ್ರಸನ್ನವದನಂ ದಾಸರ್ಘ್ನೋಪಶಾಂತಿ. ಗುರುದೇವಾ ಜಗನ್ಮಾತೆ ನಮೋ ತಾಯಿ. ನಿನ್ನ ನಂಬಿ ಗುಡದಾಗ ಕುಂತೀನಿ ತಾಯಿ. ಬಂದಂಥ ಭಕ್ತರಿಗೆ ಎಲ್ಲಾದು ಒಳ್ಳೇದು ಮಾಡವ. ಕೈಯಲ್ಲಿ ಜಪಸರ, ಕಣ್ಣಲ್ಲಿ ಲೋಕದ ಮಾಯೆ ಅಡಗಿದೆ. ಸಾಧು ಸಂತ ಸಂಗ ಮಾಡೋ ನೀನು ಹುಚ್ಚ ಮಂಗ. ಓಂ ನಮಃ ಶಿವಾಯ. ಚಂಡಿ ಚಾಮುಂಡಿ ರುದ್ರ ರೂಪಿಣಿ ನಮೋವ ತಾಯಿ ಜಗದಮಾತೆ ದುರ್ಗಮ್ಮ ಕರಿಯಮ್ಮ ಮರಿಯಮ್ಮ. 106 ಹೆಸರುಗಳನ್ನು ಪಡೆದು ಮರ್ತ್ಯ ಲೋಕದಲ್ಲಿ ಭಕ್ತರನ್ನು ಉದ್ಧಾರಕ್ಕಾಗಿ ಕೋಟಿಯಲ್ಲಿ ಬಂದು ಜನಿಸಿ ಕ್ವಾಟೆಮ್ಮ ಅಂತ ಹೆಸರು ಪಡೆದು ಈ ಭಕ್ತರನ್ನು ಉದ್ಧಾರ ಮಾಡು ತಾಯಿ ಜಗದಮಾತೆ. ನೀನೆ ಬೆಳಕು, ನೀನೆ ದಾರಿ ಕ್ವಾಟೇಶ್ವರಿ. ಶರಣು ಶರಣು ತಾಯೇ ಕ್ವಾಟೇಶ್ವರಿ. ಜಯ ಜಯ ದೇವಿ ಕ್ವಾಟೇಶ್ವರಿ. ಯಾರೋ ಭಕ್ತರು ಈ ಕಡೆನ ಬಂದಂಗೆ ಆಯ್ತು. ಎಲ್ಲ ತಾಯಿ ಮಹಿಮೆ. ಅಲ್ಲಿ ಅವಾಗ ನಮಸ್ಕಾರ ಮಾಡ್ಬೇಕಪ್ಪ, ಇಲ್ಲಿಗೆ ಬಂದ್ಬಿಟ್ಟೆ. ದೊಡ್ಡ ತಪ್ಪ ನೀನು. ಅಲ್ಲಿ ಮಾಡ, ಅಲ್ಲಿ ಮಾಡ. ಕುಂತ್ಗ. ಏನಪ್ಪ ಮನೆಗೆಲ್ಲ ಆರಾಮದಾರ? ಆರಾಮದಾರಪ್ಪ, ಆರಾಮದೇವಪ್ಪ. ಹಾಂ ಆರಾಮದೇವಿ. ಎಲ್ಲ ನಿಂದ ಯಾವ ಊರನ್ನು ಹಿರಿಯರು ಎಲ್ಲಾಗ ಎಲ್ಲ ಗುಡಿ ಉಸ್ತುವಾರಿ ನಮ್ಗೆ ವಹಿಸ್ಬಿಟ್ಟದ್ರ ಭಾಳ ತ್ರಾಸಾಗಿತ್ತಪ್ಪ. ನೀ ಬಂದ ದೊಡ್ಡ ಅನುಕೂಲ ಆಗ್ಬಿಟ್ಟೈತೆ ನಮ್ಗೆ. ಇದು ಕಾಯಿ ಭಾಳ ದಿನ ದೊಡ್ಡದೈತಪ್ಪ. ಎಲ್ಲ ತಾಯಿ ಕೃಪೆ. ನಂದು ಏನೈತಿ ಯಪ್ಪ, ನಿನ್ನ ಪವರ್ ದೊಡ್ಡದೈತಪ್ಪ. ದಿಲ್ಲಿಲಿ ಹಳ್ಳಿಯಿಂದ ದಿಲ್ಲಿವರೆಗೆ ಆಗ್ಬಿಟ್ಟೈತಿ. ಎಲ್ಲಿ ಬೇಕಾದ್ರೆ ನಿಂದ ವಾಯ್ನ. ಆ ಪರಮಾತ್ಮನ ಅಪ್ಪಣೆಯಿಂದ ಎಂದು ನನ್ನ ತಾಯಿ ಗರ್ಭದಲ್ಲಿ ನಾನು ಜನಿಸಿದ್ನೋ, ಈ ಭೂಲೋಕಕ್ಕೆ ಬಂದೋ, ಅಂದೇ ನನಗೆ ಬ್ಯಾಡ ಅನಿಸ್ತಿ. ಸಂಸಾರದ ಜಂಜಾಟವನ್ನು ಬ್ಯಾಡ ಅಂತ ಹೇಳಿ ನನಗೆ ಬುದ್ಧಿ ತಿಳಿದು 12 ವರ್ಷದಾಗ ಮನೆ ಬಿಟ್ಟಾವು. ಇಂದಿಗೂ ನಾನು ಮನೆ ನೋಡಿಲ್ಲಪ್ಪ. ದೇಶ ಕೋಶ ತಿರುಗಿ ಜಗದೀಶನ ದಯದಿಂದ ಈ ಜಗನ್ಮಾತೆಯ ದರ್ಶನಕ್ಕಾಗಿ ಬಂದು ಈ ಗುಡದಾಗ ನೆಲೆಸ್ಯಾನ. ದೊಡ್ಡೈತಪ್ಪ, ದೊಡ್ಡೈತಿ. ನೀ ಬಂದ ಮೇಲೆ ಎಲ್ಲ ಗುಡಿದೆಲ್ಲ ಜವಾಬ್ದಾರಿ ನಿನಗಾಗ್ಬಿಟ್ಟೈತಪ್ಪ. ನಾವು ಭಾಳ ಆರಾಮಿದ್ದೀವಿ ನೋಡಪ್ಪ. ಈಗ ಎಲ್ಲ ಆರಾಮದಿರಿ ಅಂತಿದ್ ಬಿಡಪ್ಪ. ಆದ್ರೆ ಈ ಅಜ್ಜಗೆ ಏನೋ ಒಂದು ಬೇಕಾಗ್ಯದಂತ ವಿಷಯನ ನೀನು ಮುಚ್ಚಿಡಾಕತ್ತಿದ್ದಿ. ನೀನು ದಯ ಇತ್ತ ನಿನ್ನಂದ್ರೆ ಮತ್ತೆಲ್ಲ ನಿನ್ನ ಮುಂದೆ ಹೇಳ್ತನಪ್ಪ. ಮತ್ತೆ ಆಗತ್ತ ನಂಗಂದ್ರೆ ಮತ್ತೆ ಮಾತಾಡ್ಲೇನಪ್ಪ. ಕೇಳ ಹುಚ್ಚಪ್ಪ, ಯಾಕೆ ಇದು ಮಾಡ್ತಿ? ನಿಮ್ಮ ಅಜ್ಜ ನಿಮ್ಮ ಸಲುವಾಗಿ ಕುಂತಾನ. ಈಗ ಇನ್ನೊಂದು 2-3 ತಿಂಗಳಕ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾವಪ್ಪ. ಅದ್ರ ನಿಂದಿರ್ಬೇಕಂತ ಮಾಡಿದ್ದೆ. ಅದಕ್ಕೆ ನಿನ್ನ ಕೇಳಿ ಅಮ್ಮನ ದರ್ಶನ ತಗೊಂಡು ಹೋಗ್ಬೇಕಂತ ಬಂದಿದ್ನಪ್ಪ. ಏನು ದೊಡ್ಡ ಆಗತ್ತೆ ಕೇತ ನೀವ? ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರಗಳನ್ನ ಮೆಟ್ಟಿ ತುಳಿದು ಇಲ್ಲಿ ಬಂದು ಕುಂತಾನ ಅಜ್ಜಿ ಜಗಕ್ಕಂದ್ರ ನಿಮ್ಮ ಕಷ್ಟ ಬಗೆಹರಿಸ್ಲಿದ್ರಿ ಬೆತ್ತ ಯಾಕಿಡ್ಬೇಕು ಹುಚ್ಚ? ಎಲ್ಲ ಆರಿಸಿ ಬಂದ್ಗಿತ್ಲಪ್ಪ. ಬಂದ ನಿಮ್ಗೆ ಏನು ಕಾಣಿಕೆ ಮುಟ್ಸಿ ಅಮ್ಮಗೊಂದು ಚಲೋ ಬ್ಯಾಟಿಗೆ ಹೋದ್ ಬಿಡ್ತನಪ್ಪ. ನಿಮ್ಮ ಅವನು ಹುಚ್ಚ ಅಂತ ತಪ್ಪು ಯಾಕೆ ಮಾಡ್ತೀವೋ? ಬ್ಯಾಟಿ ಹಿಂಸೆ ಮಾಡಬಾರ್ದು ದೇವ್ರಿಗೆ. ನಿನ್ನ ಭಕ್ತಿ ಇತ್ತಂದ್ರೆ
ನಿನಗೆ ದಾನ ಧರ್ಮ ಮಾಡ್ಬೇಕನ್ನ ಆಸೆ ಇತ್ತಂದ್ರೆ ಬಡವರಿಗೆ ಬಗ್ಗರಿಗೆ ದಾನ ಮಾಡು, ಇರ್ಲಿದ್ರೆ ಅಮ್ಮಂದು ಗುಡಿ ಕಟ್ಸು, ಏನಾರ ಒಂದು ಮಾಡಿಸಿಕೊಡು ಅಮ್ಮಗ ಅಂತ ತಪ್ಪು ಮಾಡಬಾರ್ದಪ್ಪ. ಮಹಾಪ್ರಸಾದವನ್ನು ಅನ್ನ ಸಾಂಬಾರು ಹುಗ್ಗಿ ಇಂಥದ್ದು ಮಾಡಿಸು, ಉಂಡು ಭಕ್ತರು ನೆನೆಸ್ಕೊಂತ ಹೋಗಾರ. ಪಾಪ ಅದು ಒಂದು ಜೀವನ ಅಂತ ಇರ್ತೈತು. ಬ್ಯಾಟಿ ಗೀಟಿ ಮಾಡಬಾರ್ದು ಅಂತ ತಪ್ಪು ಮಾಡಬೇಡಪ್ಪ. ನೀನು ಹೆಂಗಂತೆ ಹಂಗೆ ಮಾಡ್ತೇವಪ್ಪ. ನಿನ್ನ ಕಾಣಿಕೆ ನೀ ಏನು ಇದನ್ನ ಮಾಡಂತೆ ಅದನ್ನ ಮಾಡ್ತೀನಪ್ಪ. ನೀ ಇಂಥದ್ದು ಮಾಡಲೇ ಒಳ್ಳೇದಾಗತ್ತಂದ್ರೆ ಅಂಥದ್ದು ಮಾಡ್ತೀನಪ್ಪ ನಾನು. ಅಂಥವೆಲ್ಲ ತಿನ್ನಬಾರ್ದು ಹುಚ್ಚಪ್ಪ. ಹಾಂ, ಹ್ಞೂ ಕಡಿಮೆ ಮಾಡು, ಹ್ಞೂ ಸೇವೆ ಮಾಡು ಭಕ್ತಿಲಿಂದ. ಆಯ್ತು. ಆಕೆ ಆಶೀರ್ವಾದದಿಂದ ನಿನಗೆಲ್ಲದು ಒಳ್ಳೇದಾಗತ್ತೆ. ಎಲ್ಲ ತೊರೆದು ಬಂದು ಕುಂತೀನಿ ಇಲ್ಲಿ ಗುಡ್ದಾಗ. ನೀ ಬಂದಮೇಲೆ ಉದ್ಧಾರ ಆಗೈತಪ್ಪ ಇದು. ಆಗಲಿ ಆಗಲಿ, ಎಲ್ಲ ಒಳ್ಳೇದಾಗತ್ತೆ. ಯಾರನ್ನ ಭಕ್ತರು ಬಂದ್ರೆ ಹೇಳ. ಬರ್ಲಪ್ಪ. ಹೋಗಿ ಬಾ, ಎಲ್ಲ ಒಳ್ಳೇದಾಗತ್ತೆ. ಹೋಗ, ಚಿಂತೆ ಮಾಡಬೇಡ. ಹ್ಞೂನಪ್ಪ ಹ್ಞೂ. ಆರಿಸಿ ಬಂದ್ಮೇಲೆ ಬರ್ತೀನಪ್ಪ. ಅಮ್ಮಗ ಕಾಯಿ ಹೊಡಿಸ್ಕೊಂಡು ಹೋಗು. ಹ್ಞೂನಪ್ಪ ಬರ್ತೀನಿ. ಹ್ಞೂ. ಹೋಗಿ ಬಾ, ಹೋಗಿ ಬಾ, ಹೋಗಿ ಹೋಗಿ. ಅಲ್ರಿ ಕೊಪ್ಪಳಕ್ಕೆ ಕರ್ಕೊಂಡ್ ಹೋಗ್ತೀನಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿರಲ್ರಿ. ಪ್ರತಿ ಸರಿನು ಕೊಪ್ಪಳಕ್ಕೆ ಹೋಗಿ ಏನ್ ಮಾಡ್ತಿ? ಎಲ್ಲ ಇಷ್ಟೆಲ್ಲ ಪರಿಸರದ ಗುಡ್ಡ ಗಾಡ್ ಐತಿ, ಎಲ್ಲ ನ್ಯಾಚುರಲ್ ಆಗಿ ಹಸಿರು ಐತಿ, ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದೀನಿ. ಪ್ರತಿ ಸರಿ ಸಿಟಿಯಾಗ ಏನೈತಿ ಇಂಥವೆಲ್ಲ ಹಳ್ಳಿ ವಾತಾವರಣದ ಗುಡ್ಡ ಗಾಡ ಎಲ್ಲ ನೋಡು, ಸ್ವಲ್ಪ ಮೈಂಡ್ ಯಾರು ಚೇಂಜ್ ಆಗುತ್ತೆ ನಿಂದ. ಬರೀ ಮನೆ ಕುಂತ್ಕೊಂಡ್ ಕೊಪ್ಪಳ ಸಿಟಿ ಅನ್ಬೇಡ. ಮತ್ತೆ ಸೀರೆ ಕೊಡಿಸ್ತೀನಂತ ಅಂದ್ರಲ್ಲ. ಆಯ್ತು, ನೆಕ್ಸ್ಟ್ ಸರಿ ಹೋದಾಗ ಕೊಡ್ತಾನೆ. ನೆಕ್ಸ್ಟ್ ಸಂಡೇ ಹೋದಾಗ ಇವತ್ತೆಲ್ಲ ಈ ಗುಡ್ಡ ಬೆಟ್ಟ ನೋಡ್ಕೊಂಡು ಬರೋಣ ಹೋಗಿ. ನೆಕ್ಸ್ಟ್ ಸಂಡೇ ಕೊಡಿಸ್ತೀನಿ ಬಾ. ರೀ ನನಗೆ ಯಾಕ ಒಂದೊಂದ್ ತರ ಆಯ್ತೈತ್ರಿ. ಏನಿಲ್ಲ, ಈ ಗುಡ್ಡ ಎಲ್ಲ ಮೇಲೆ ಹತ್ತಿಕೊಂಡು ಬಂದಿವಲ್ಲ, ಹಂಗಾಗಿ ಸ್ವಲ್ಪ ಆಯಾಸ ಅನಿಸ್ತಿರ್ಬೇಕು. ಏನಾಗಿಲ್ಲ, ಬಂತವಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದ. ಹೌದನ್ರಿ? ಆಯ್ತು ಬಾ, ಏನಾಗಲ್ಲ. ಸ್ಲಿಪ್ಪರ್ ಬಿಡಿಲ್ಲ ರೀ, ನನಗ್ ಭಯ ಆಗತೈತಿ. ಬರಲ್ಲ ಕಟ್ಟಿ ಬಾ. ಬರಲ್ರಿ. ಏನಾಗಲ್ಲ ಬಾ, ಇಲ್ಲಿ ಬಾ, ಸುಮ್ಮನೆ ಬಾ, ಏನಾಗಲ್ಲ ಬಾ. ರೀ ಭಯ ಆಗತೈತ್ರಿ. ಏನಿಲ್ಲ ಬಾ, ಇಲ್ಲಿ ಅಮ್ಮನ ದರ್ಶನ ಮಾಡೋಣ. ಬಾ ಬಾ, ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ. ಬಾ, ಇರ್ಲಿ ಇರ್ಲಿ ಇರ್ಲಿ, ಕೂತ್ಗಾಲಿ. ಸಾಮಾಡಿ ಅದನ್ನ ಸಾಮಾಡಿ ಇಲ್ಲಿ. ನಾ ಮಾಡಲ್ಲ. ಬಾ, ಇಲ್ಲಿ ಬಾ, ಕುಂದ್ರ ಬಾ, ಬಾ ಕುಂದ್ರ. ಹೇಳ್ಬಾರ್ದು ಬಾಯಪ್ಪ, ನಮ್ಮ ತಿಪ್ಪಲೆಲ್ಲ ನೋಡ್ಯಪ್ಪ, ಸ್ವಲ್ಪ ಬರೀ ಕಾಡಾಟ ಐತಿ ಬಿಟ್ಟೈತಿ, ಒಟ್ಟ ಏನ್ ಅನ್ನೋದು ಗೊತ್ತಾಗಲ್ದಪ್ಪ. ಹೌದಾ? ನಿನ್ನ ಹೆಸರು ಏನಮ್ಮ? ಸ್ವಲ್ಪ ಅಟಮಾರಿ ಇದ್ದಂಗ ಅದಾಳ ಮಗಳಪ್ಪ. ಎಲ್ಲ ಸಾಕಾಗಿ ಬಿಟ್ಟೈತಪ್ಪ. ಹಾ, ಮಿಕ್ಕಿ ಬಿಟ್ಟೈತಿ ಇಲ್ಲಿ. ಮನಿ ಒಳಗೆ ಮಾಡ್ಕೊಂಡೇನು ಕಡೆ ಅಲ್ದ? ಮನೆಯದಪ್ಪ, ಸೋದರ ಮಾವನ ಮಗಳು. ಇರ್ಲಿ ಇರ್ಲಿ ಇರ್ಲಿ, ಎಲ್ಲದಕ್ಕೂ ಅಮ್ಮ ಅದಾಳ. ಆಕಿ ಬಿಟ್ಟದ್ದಪ್ಪ. ಆಕಿ ಸುಮ್ಮನೆ ಕುಂದ್ರಲಾರ್ದ ನಮ್ಮನ್ನ ಹಚ್ಚಿಬಿಟ್ಟಾಳ ಭಕ್ತರ ಸೇವೆ ಮಾಡಾಕ. ಎಲ್ಲ ಆಕೆ ಬಿಟ್ಟದ್ದಪ್ಪ. ಎಲ್ಲ ತಿರುಗಿ ಅಮ್ಮನ ಪಾದಕ್ಕೆ ಬಂದಿನಪ್ಪ. ಆಕೆ ನಮ್ಮ ಕಂಟಕ್ಕೆ ಪರಿಹರಿಸ್ಬೇಕಪ್ಪ. ಇಲ್ಲಿ ಬಂದು ಅದಾರ ಕೇಳ. ಪೂರ ಹಿಂಗ ನೋಡ್ಯಪ್ಪ, ಮನ್ಯಾಗ ನಿಂಗ ಉಣ್ವಿ ಅಮಾಸಿ ಬಂದ್ರೆ ಹಿಂಗ ಮಾಡಕೈತಿ ಬಿಡ್ತಾಳ. ಇವತ್ತೀಕಿ ಕಂಠಕ್ಕೆ ಬಗೆರ್ಲಿಲ್ಲ ಅಂದ್ರೆ ಈ ಬೆತ್ತ ಹಿಡಿಗಿಲ್ಲಲೇ ಮಗನ. ಏನಮ್ಮ ನಿನ್ನ ಹೆಸರು? ಹೇಳ, ಹೆಸರು ಹೇಳ ಅಜ್ಜಗ. ಅಲ್ಲಿ ಮನ್ಯಾಗ ನಿಂಗ ಜಲ್ಮತ್ತಿನ ಜೀರಿಗೆ ಇರ್ತಿದಿ, ಉಣ್ವಿ ಅಮಾಸಿ ಬಂದಾಗ ಇಲ್ಲಿ ಅದನ್ನ ಮಾಡ್ತೇನ? ಹೇಳಲ್ಲ ನಾನು. ಹೇಳಮ್ಮ, ಪಾಪ ಹುಡುಗ ಅಷ್ಟು ಕೇಳ್ತಾನೆ. ಹೆಸರು ಹೇಳು. ಇವತ್ತು ಐತ್ ನಿಂದ ಅಲ್ಲಿ ಅಜ್ಜ ಬೆತ್ತ ತಗಂತ ಹೇಳ್ತಾನ. ಬೆತ್ತನ ಹೇಳಲ್ಲ ನನ್ನ ಹೆಸರು. ಹೇಳಿಲ್ಲ ಅಂದ್ರೆ ಬುಡ್ಗಲತ್ತ ತಲೆಂಗ್ ಕೂಲ್ದ ಹುಚ್ಚಂಗ್ ಬಿಡಿತೇನ ಅಲ್ಲಿ. ಮನ್ಯಾಗ ಹಿಂಗೆ ಮಾಡ್ತಾಳ ಎಲ್ಲ ಇದ್ರಾಗ ನರ ಅಂದು ಇಟ್ಟು ಮುಡಿ ಅಜ್ಜ, ಏನು ಉಳ್ದಿಲ್ಲ ಅಂತ ಜೀವನ. ಹೌದಾ? ಹಿಂಗ ಜಲ್ಮತ್ತಿನ ಜೀರಿಗೆ ಅರ್ದವಳು ಮನ್ಯಾಗ. ಹಾ, ಪೂರಾ ಜಗಮಂಡಿ ಆಗ್ಬಿಟ್ಟಾಳಪ್ಪ. ಒಟ್ಟ ಎಡ್ಡಮ್ ದಿಡ್ಡ ಮಚ್ಚೋದು, ಕೂಗಿ ಆಡೋದು, ಬರೀ ಇದನ್ನ ಎಬ್ಸ್ಬಿಟ್ಟಾಳಪ್ಪ ಮನ್ಯಾಗ. ಅದು ಬ್ಯಾರೆ ಐತಲ್ಲೇ ತಮ್ಮ. ಒಟ್ಟ ತಿಳಿಯಾರ್ದಂಗೆ ಆಯ್ತಪ್ಪ. ಈಗ ನೀವ ಪರಿಹರಿಸ್ಬೇಕಪ್ಪ, ಅದೇನ ಇದ್ರು ನಮ್ದು. ಪರಿಹಾರ ಆಗಕ್ಕ ಬಂದಿದ್ದೀನಿ ಇಲ್ಲಿಗೆ, ಎಲ್ಲ ಮುಗಿಸಿ ಬಂದಿದ್ದೀನಿ ಇಲ್ಲಿಗೆ. ಪೂರಾ ತಿರುಗೇ ಬಂದಿನಪ್ಪ. ಎಲ್ಲ ಈಗ ಬರೆಯದಾಗಿ ಎಲ್ಲ ತಿರುಗಿ ಸಾಕಾಗಿ ಬಂದಿನಪ್ಪ. ಇವಳು ಎಲ್ಲಿ ಕಳಿ ಒಟ್ಟ ನಿಮ್ಮವನ. ಅಯ್ಯೋ ನಿಮ್ಮವನ ಬಿಡ್ಬೇಡ ಅಜ್ಜ. ಒಟ್ಟ ಇವತ್ತು ಹಿಂಗ ಮಂಡಿತನ ಮಾಡ್ತಾವಡ ಅಜ್ಜ. ಹಾ, ಬರೇದ ಮಂಡತನ ಹಚ್ಚಾಳ. ಹೇಳ, ಹಂಗೆ ಯಾಕೆ ಮಾಡ್ತಿ? ಅಯ್ಯಯ್ಯಯ್ಯಯ್ಯ, ನಿಮ್ಮ ಮಾತಾರಿ ಏಸು ಮಂದಿ ಬಂದು ಹೋಗಿರಕ್ಕಿಲ್ಲ ಈ ಅಜ್ಜನ ಮುಂದ. ಓಂ ನಮ ಕ್ವಾಟೇಶ್ವರಿ ನಮಃ. ಉರಿತೈತಲ್ಲ, ಉರಿತೈತಿ ಮಗಳ. ಏ ತಲೆ ಅಗಿಲ್ಸಾಡ್ಬೇಡ, ನಿಮ್ಮವನು ಬಿದ್ದಾರಿ.
ಊರೇ ಹತ್ತೈತೆ ಉಳಿತೈತೆ ಅಂತ ನೋಡು ಮಗಳ. ಬೆತ್ತ ಇಟ್ಟಿಲ್ಲಪ್ಪ ತಲೆ ಅದಕ್ಕೆ ಉರ್ದೈತಿ ಅಂತ ನೋಡಿ ಈಗ ಹೆಂಗ ಬಂದೆ ಅದಕ್ಕೆ ಬಂದೆ ಹೇಳ ಬಡ ಬಡ ಹೇಳ್ಬಿಡು. ಹೇಳ್ತನ ತಗಿ ಅಜ್ಜ ಏಯ್, ನನಗ ತಗಿ. ನಿನ್ನ ಹೆಸರು ಏನ? ಹೇಳ ಹೆಸರು ಹೇಳ. ನನ್ನ ಹೆಸರು ನಿಂಗಿ. ನಿಂಗೆ ಯಾವ ಊರು? ತಿಪ್ನಾಳು. ನಿಮ್ ತಿಪ್ನಾಳ ಅನ್ಲಿ? ನಾ ಅಲ್ಲಪ್ಪ ನಂದು ಉಚ್ಚಲ್ ಕುಂಟೆಪ್ಪ. ಹೆಂಗ ಬಂದಿ? ಚಂದ ಕಾಣ್ಲ ಅದಕ್ ಬಂದಿನಿ. ತಲಿ ಬಾಚ್ಕೊಂಡು ಹೂವ ಇಟ್ಕೊಂಡು ಹಸಿರು ಬಳಿ ಹಾಕ್ಯಂದು ನಡ್ಕಂತ ಹೊಂಟದ್ಲ ಕಟ್ಟಿಗೆ ನನಗಿಷ್ಟ ಆಗಿ ಬಂದ್ಬಿಟ್ಟ. ಏ ಬೆತ್ತ ತೆಗಿದ್ನಿ ಕರೆಕ್ಟ್ ಹೇಳು. ನನ್ ಗಂಡ ಇನ್ನೊಬ್ಬಾಕಿ ಕೂಡ ಇದ್ದ. ಅದಕ್ಕ ನಾನು ಅದನ್ನ ಸಹಿಸ್ಕೊಳಕ್ ಆಲಾರ್ದ ನಾನು ಸತ್ತೋಗ್ಬಿಟ್ಟೆ. ಹೆಂಗ ಸತ್ತಿ? ನಾ ಊರ್ಲಕ್ಕೇನ್ ಸತ್ತೋದ್ನೆ. ಮತ್ತೆ ಇಲ್ಲಿ ಯಾಕೆ ಬಂದಿ ನಮಗೆ? ಇವ್ರಿಬ್ರು ಚಂದ ಅದಾರಲ್ಲ ಅದಕ್ಕ ನಾನ ಅವ್ರಿಬ್ರನ್ನ ಅದಿಗಾಡ್ಸಕ್ ಬಂದೀನಿ. ಅಯ್ಯೋ ನಿಮ್ಮ ಮೌನ ಅಲ್ಲ, ನೀನ್ ಅದಿಗೆಡ್ಸಕ್ ನಾನು ಬಿಡ್ತ ನಿಮ್ಮ ಮೌನ ಇಟ್ಟಿನಲ್ಲ. ಇದು ಒಂದು ತಕ್ಕಂದು ಹೋಗಿ ನೋಡೋಣ. ಪಾಪ ಜೀವನ ಮಾಡ್ತಾವ ಅವು. ಅವನು ಅಗಲ್ಸಕ್ ಬಂದ್ಯಾ ನಿಮ್ಮ ಮೌನ? ನಿನಗೆ ಸೋಕ್ ಹೆಚ್ಚಾಗಿ ಸತ್. ಅಲ್ಲಿ ಒಟ್ಟೆ ಹೆಸರು ಹೇಳ್ತೀವಿ ನೋಡಪ್ಪ. 27 6 ವರ್ಷ ಆಗಿದ್ರೆ 27 ಹೆಸರು. ಏ ನಿಮ್ಮ ನಿಂಗೆ ಓಕೆ ಇಲ್ಲ ಹೋಗತಾನ ಬಿಡ್ಬೇಡಪ್ಪ ಆಕಿನ. ಬುಡಗಿಲ್ಲ, ನಾನು ಅಷ್ಟು ಸುಲಭ ಬುಡಗಲ್ಲ. ಮತ್ತೊಂದು ಪರಿಹಾರ ಮಾಡಿ ಕೊಡಪ್ಪ ನಮ್ಗೆ. ನಾವ್ ಒಕ್ಕಿನಿ ಇವ್ರ ಮನ್ಯಾಗ ನಂದೊಂದ್ ಹೆಸರು ಬೆಳಿಬೇಕು. ಅಯ್ಯೋ ನಿಮ್ಮ ಅವನ ಕೊಳ್ಳೆಲ್ಲ ಬಳ್ಳೆಲ್ಲ ನಿನ್ನ ಹೆಸರು ಪಾಪ ಅವ ಯಾಕೆ ಕರೆಯಕ್ ಹೋಗೋನೋ ನಿಮ್ಮ? ಅವು ಏನು ಕರೆಗಿಲ್ಲ. ನೀನೇನ್ ಹತ್ತಿದ್ದ ಒಂದಿದ್ ನನಗೆ ಕರೆಯಾಕ ನಿನಗೆ ಬ್ಯಾರಿ ಏನ್ ಬೇಕು ಕೇಳ ಸುಮ್ನ. ನೋಡಪ್ಪ ಹೆಂಗಂತ ಆಕಿ. ಆಯ್ತ ಬ್ಯಾರೆ ನನಗ ಹಸಿರು ಸೀರೆ ಹಸಿರು ಬಳಿ ನನಗ್ ಹೂವ ಅವನ್ನೆಲ್ಲ ನನಗ್ ಕೊಡ್ಬೇಕು. ಆಮೇಲೆ ನಾವ್ ಒಕ್ಕಿನಿ. ಹೋಗ್ಬಿಡ ವಯಸ್ಸು ಶಾಣಕ್ಕೆ ಹೋಗ್ಬಿಡ. ವಜೆ ಐತೇನ ಬೆತ್ತ? ವಾಜ್ಯ ಐತಿ, ಉರಿಯಕತ್ತೈತಿ, ಮತ್ತೆ ವಾಜ್ಯನ ಐತಿ. ಹೌದಾ? ಮತ್ ಈ ಬೆತ್ತ ಇಳಿಸ್ಬೇಕಂದ್ರೆ ನಿಂದು ಕೂನ ಕೊಡು ಮಗಳ. ಕೊಡ ಕುಣ ಕೊಟ್ಟೋಗ. ಕೂನಕ್ಕಿತ್ತ ಕೊಡ. ನೋಡ ಬೆದ್ಲು ನೋಡು ಮಗಳ. ಇಲ್ಲಿ ನಿಂಗೆ ಯಾರೋ ಹುಷಿವಾಗಿಲ್ಲ. ಎಲ್ಲ ಅಮ್ಮನ ಆಶೀರ್ವಾದ. ಇದನ್ನ ತಗಂದು ಹೂನ ಯಾಕಣ ಗುದ್ದಿ ನೋಡಿ ಏನು ಹೂನ ಯಾಕಣ ಗುದ್ನ್ಯಾಗ ಇಟ್ಬಿಡನ್. ಹೂನ ಮತ್ತೆ ಎಲ್ಲಿ ಒಗಿಬೇಡ. ಹೂನ ಅವನವನು ಮತ್ತೆ ಬಿಡಾಡಿ ಒಳ್ಳಿ ಬರ್ತಾಳ ಆಕಿ. ಹೂನ ಆಕಿ ಬರಗಲ್ಲ ಅಂದ್ರೆ ಯಾಕಣ ಗುದ್ನ್ಯಾಕ ಇಟ್ಟು ಒಂದ್ ಕಾಲು ಜಾಡದ್ ಬಿಡು. ಹೂನ ಆರಾಮಾಕತಿ. ಹೂನ ಈಗ ಹೋಗಿ ಹೂನ ಆ ಸೀರೆ ಬಿಡಿಸಿ ಬಿಡು. ಎಲ್ಲಿ ಒಳೆ ಜಳಕ ಕಲಿಯಪ್ಪ. ಒಳೆಯರಾತು ಕೆರೆಗಾರಾತು. ಹೂನಪ್ಪ ಅಲ್ಲಿ 3 ಕೆರೆ ತಕ ಐತಪ್ಪ. ಅಲ್ಲೇ ತೊಳ್ಸ್ಕೊಂಡ್ ಹೋಗ್ಬಿಡ್ತಪ್ಪ. ಕಳ್ಸ್ಕೊಂಡ್ ಹೂನ ಚೋಲ ಆಗಿ ಮತ್ತೆ ಒಮ್ಮೆ ದರ್ಶನಕ್ಕೆ ಬರತ್ರಿ. ಆಯ್ತಪ್ಪ ಎಲ್ಲ ತಾಯಿ ಆಶೀರ್ವಾದ. ಬರಂದ್ಯಪ್ಪ. ಎಬ್ಸ್ಕೊಂಡ್ ಹೋಗು. ಹೂನ ಆರಾಮಲ್ಲ ಹೋಗು. ನನಗೇನಾತ್ರಿ? ಏನಿಲ್ವಾ ಅಮ್ಮಗ್ ಬಂದಿಲ್ಲ ಅದಕ್ಕ ಸ್ವಲ್ಪ ತಲೆ ಸುತ್ತ ಬಂದಂಗ ಆಯ್ತು. ಹೊತ್ಕೊಂಡ್ಬಂದಿದ್ದೆ. ಹನುಮತ್ ದೇವ್ರ ಗುಡಿಗೆ ಹೋಗಿ ಬರೀ ಇಬ್ರು ಗಂಡ ಹೆಂಡತಿ ಜಳಕ ಮಾಡ್ಕೊಂಡ್. ಹೂನ ಹೂನ ಹೋಗಮ್ಮ ನೀನು ಹೋಗು, ಒಳ್ಳೇದಾಗತ್ತೆ. ಎಲ್ಲ ನಿಮ್ ದಯಪ್ಪ. ನಮ್ದು ಇಲ್ಲಿಗೆ ಕಂಟಕ್ ಬೈಲೈತಪ್ಪ. ಇಷ್ಟ ಅಮ್ಮಗ ಹಂಗ ಮಂಗಳವಾರ ಶುಕ್ರವಾರ ಬಂದ್ಕಂತ ಹೋಗಿರ್ತೇವಪ್ಪ. ಬಂದ್ಕಂತ ಹೋಗ್ರಿ, ನಿಮ್ಗೆ ಅಳವಾರ ಆಗತ್ತ. ಒಂದ್ ಸ್ವಲ್ಪ ಏನೋ ವಾಕಿಂಗ್ ಮಾಡಿದಂಗ ಆಗತ್ತ. ಅಮ್ಮನ ದರ್ಶನ ಆಗತ್ತ, ನಮ್ಮ ದರ್ಶನ ಆಗತ್ತ. ನಮಸ್ಕಾರ ಮಾಡ ಅಜ್ಜಗ. ನಮ್ಗೆ ಅಪ್ಪಣೆ ಮಾಡ್ಯಪ್ಪ ಬರ್ತು. ಇರ್ಲಿ ಇರ್ಲಿ, ಮುಟ್ಬೇಡ. ಇರ್ಲಿ ಹೋಗಿ ಇರ್ಲಿ ಹೋಗಿ. ಬರಂದ್ಯಪ್ಪ ನಾವು ಮನುಷ್ಯನಾಗ ಇರ್ಬೇಕು. ಹೂನ ಬಾ ನಡಿ ನಡಿ. ಬರಂದ್ಯಪ್ಪ ಬಾ. ಹೋಯ್ ಬೇರೆ ಆಟ ಮಾಡ. ಹೂನಪ್ಪ.